ಹಾಯ್ ಗೈಸ್, ವೆಲ್ಕಮ್ ಟು ಇದು ಫೋಕಸ್ ಕರ್ನಾಟಕ. ನಾನು ಇವತ್ತು ಕೆಮಿಸ್ಟ್ರಿ ಕ್ಲಾಸ್ 12ದು ರಿಯಾಕ್ಷನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ದು ತೊಗೊಂಡು ಬಂದಿದ್ದೀನಿ. ಅದು ಫಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಫಸ್ಟ್ ಲೆಸನ್ ಆದ ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ದು 2 ಮಾರ್ಕ್ಸಿಂದ ಎಲ್ಲ ರಿಯಾಕ್ಷನ್ಸನ್ನು ಹೇಳ್ತೀನಿ ಇನ್ ಈಸಿ ಮೆಥಡ್. ಓಕೆ, ಈಸಿ ಮೆಥಡ್ ಒಳಗಡೆ ನಿಮಗೆ ಎಲ್ಲನೂ ರಿಯಾಕ್ಷನ್ಸ್ ತಿಳ್ಕೊಂಡು ಬಿಡ್ಬೋದು. ಓಕೆ, ಮತ್ತು ಅವರು ಯಾವ ಥರ ಟ್ವಿಸ್ಟ್ ಆಗಿನೂ ಕೇಳ್ತಾರೆ ಮತ್ತು ಏನಂತಾರೆ ಈಸಿ ಮೆಥಡ್ ಒಳಗೆ ಈ ಥರ ಎಕ್ಸ್ಪ್ಲೇನ್ ದ ಡೈರೆಕ್ಟ್ ಕ್ವಶನ್ಸ್ನೂ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಸ್ವ್ಯಾಡ್ಜ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಅಂತೂ ಕೇಳ್ಬೋದು. ಒಂದೊಂದು ಸರಿ ರಿಯಾಕ್ಟೆಂಟ್ ಕೊಟ್ಟು ಪ್ರಾಡಕ್ಟ್ ಕೇಳ್ಬೋದು, ಪ್ರಾಡಕ್ಟ್ ಕೊಟ್ಟು ರಿಯಾಕ್ಟೆಂಟ್ ಅನ್ನೋ ಕೇಳ್ಬೋದು. ದ್ಯಾಟ್ಸ್ ವೈ ನೀವು ಎಲ್ಲನೂ ಕರೆಕ್ಟಾಗಿ ಪ್ರಿಪೇರ್ ಆಗಿ ಹೋಗ್ರಿ. ಓಕೆ, ಫಸ್ಟ್ ನಾನು ಹೇಳ್ತಿರೋದಂದರೆ ಎಕ್ಸ್ಪ್ಲೇನ್ ದ ಸ್ವ್ಯಾಡ್ಜ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಓಕೆ, ಎಕ್ಸ್ಪ್ಲೇನ್ ದ ಸ್ವ್ಯಾಡ್ಜ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಅಂತಂದರೆ ಅದ್ರದ್ದು ಫಸ್ಟ್ 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟನ್ನು ಬರೀಬೇಕು. ಫಸ್ಟ್ 1 ಮಾರ್ಕ್ಸಿಗೆ ಸ್ಟೇಟ್ಮೆಂಟನ್ನು ಬರೀಬೇಕು. ಆಮೇಲೆ ನೀವು ರಿಯಾಕ್ಷನನ್ನು ಬರೀಬೇಕು. ರಿಯಾಕ್ಷನನ್ನು ಬರೆದ ನೆಕ್ಸ್ಟ್ ಎಕ್ಸಾಂಪಲನ್ನು ಬರೀಬೇಕು. ಓಕೆ, ಈಗ ಸ್ಟೇಟ್ಮೆಂಟ್ ಏನೈತಿ, ಅಲ್ಕೈಲ್ ಹೆಲೈಡ್. ಅಲ್ಕೈಲ್ ಹೆಲೈಡ್ ಅಂದರೆ ಏನು? ಇದು alkyl halide made to react with metallic fluoride like AgF, Hg2F2 and COF2 or SbF2 to forms the alkyl fluoride. alkyl halide ಜೋಡಿ ಮೆಟಾಲಿಕ್ ಫ್ಲೋರೈಡ್ಸ್ ಕಂಬೈನ್ ಆಗಿ ಏನನ್ನ ಫಾರ್ಮೇಷನ್ ಮಾಡ್ತಾವೆ? ಅಲ್ಕೈಲ್ ಹೆಲೈಡ್ಸನ್ನು ಅಲ್ಕೈಲ್ ಫ್ಲೋರೈಡ್ಸನ್ನು ಫಾರ್ಮೇಷನ್ ಮಾಡ್ತಾವೆ. ಇಲ್ಲೇ ಐತೆ ನೋಡ್ರಿ ರಿಯಾಕ್ಷನ್ RX. ಇದು ಅಲ್ಕೈಲ್ ಹೆಲೈಡು. ಓಕೆ, ಮತ್ತು ಎಕ್ಸ್ ಅಂದರೆ ಏನು? BR, CL ಇವೆಲ್ಲ ಎಕ್ಸ್ ವ್ಯಾಲ್ಯೂಸ್. ಆ್ಯಂಡ್ AgF ಮೆಟಾಲಿಕ್ ಫ್ಲೋರೈಡ್ ಬಂತು ಇಲ್ಲಿ. ಅದು ರಿಯಾಕ್ಟೆಂಟ್ ಏನಾಗಿ ಬರ್ತೈತಿ ಅಂತಂದ್ರೆ RF. ಇದು ಮತ್ತು ಇದು ಮತ್ತು ಇದು ಹೊರಗಡೆ ಹೋಗ್ತೈತಿ. ಓಕೆ, RF ಅಂದರೆ ಅಲ್ಕೈಲ್ ಫ್ಲೋರೈಡನ್ನು ನಮಗೆ ರಿಯಾಕ್ಟೆಂಟ್ ಆಗಿ ಸಿಗ್ತೈತಿ. ಪ್ಲಸ್ AgX. ಓಕೆ, ಇದು ಹೊರಗಡೆ ಹೋಗ್ತೈತಿ. ತಿಳಿತಲ್ವಾ? ಇದೇ ಥರ ಎಕ್ಸಾಂಪಲ್ ನೋಡ್ರಿ. CH3CH2Br ಪ್ಲಸ್ AgF ಟು ಫಾರ್ಮ್ಸ್ ದ CH3CH2 ಫ್ಲೋರಿನ್ ಪ್ಲಸ್ AgBr. ಓಕೆ, ಸೆಕೆಂಡ್ ಒಂದೇ ಎಕ್ಸಾಂಪಲ್ ಬರೆದ್ರೆ ನಡೀತದೆ. ನಾ ಹೇಳಕತ್ತಿದ್ದು 2 ಎಕ್ಸಾಂಪಲ್ ಹೇಳಕತ್ತೀನಿ. CH3Br ಪ್ಲಸ್ AgF. AgF ಜೋಡಿ ಸೇರಿ ಏನಾಗ್ತೈತೆ ಹೇಳ್ರಿ? CH3F ಪ್ಲಸ್ AgBr. ಓಕೆ, ಮಿಥೈಲ್ ಫ್ಲೋರೈಡ್ ಪ್ಲಸ್ AgBr. ಓಕೆ, ಈ ಥರ. ನೆಕ್ಸ್ಟ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಒಳಗಡೆ ಏನೈತಿ? ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ದ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಓಕೆ, ಇದು ಎದ್ರೊಳಗೆ ಬರ್ತೈತೆ ಅಂದ್ರೆ ಫಾರ್ಮೇಷನ್ ಆಫ್ ಅಮೈನ್ಸ್ ಒಳಗಡೆ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಬರ್ತೈತಿ. ಓಕೆ, ಸ್ಟೇಟ್ಮೆಂಟ್ ನೋಡ್ರಿ. ವೆನ್ ಎನಿ ಬೆಂಜಿನ್ ಡೈಸೋನಿಯಮ್ ಹೆಲೈಡ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾಪರ್ ಹೆಲೈಡ್ ಈಸ್ and HCl is produces ಹ್ಯಾಲೋ ಅಲ್ಕೇನ್ಸ್. ಈ ಸ್ಟೇಟ್ಮೆಂಟ್ ಅರ್ಥ ಏನಂದರೆ, ವೆನ್ ಎನಿ ಬೆಂಜಿನ್, ಯಾವುದೇ ಬೆಂಜಿನ್ ತಗೋರಿ, ಅದು ಡೈಸೋನಿಯಮ್ ಹೆಲೈಡ್. ಓಕೆ, ಬೆಂಜಿನ್ ಡೈಸೋನಿಯಮ್ ಹೆಲೈಡ್ ಯಾವುದಾದ್ರೂ ನೀವು ಬೆಂಜಿನ್ ಡೈಸೋನಿಯಮ್ ಹೆಲೈಡ್ ತಗೋರಿ, ಅದನ್ನು ಹೀಟ್ ಮಾಡ್ಕೋರಿ. ಹೀಟ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ರೆಸೆನ್ಸ್ ಆಫ್ ಕಾಪರ್ ಹೆಲೈಡ್ ಜೋಡಿ ನೀವು ಹೀಟ್ ಮಾಡ್ಕೋಬೇಕು. ಆ್ಯಂಡ್ HCl ಪ್ಲಸ್ HCl. ಓಕೆ, ಪ್ರೊಡ್ಯೂಸಸ್ ಏನನ್ನಾಗಿ ಪ್ರೊಡ್ಯೂಸ್ ಮಾಡ್ತೈತಿ? ಹ್ಯಾಲೋ ಅಲ್ಕೇನ್ಸನ್ನು ಆಗಿ ಪ್ರೊಡ್ಯೂಸ್ ಮಾಡ್ತದೆ. ನೋಡ್ರಿ, ಇಲ್ಲಿ ಯಾವುದಾದ್ರೂ ಬೆಂಜಿನ್ ಡೈಸೋನಿಯಮ್ ಹೆಲೈಡನ್ನು ತೊಗೋರಿ. ಓಕೆ, ಬೆಂಜಿನ್ ಡೈಸೋನಿಯಮ್ ಹೆಲೈಡ್ ತೊಗೊಂಡೆನ. N2 ಪ್ಲಸ್ X-. ಇದು ಕಾಪರ್ ಹೆಲೈಡ್ ಜೋಡಿ ರಿಯಾಕ್ಟ್ ಆಗ್ತೈತಿ, Cu2X2. ಓಕೆ, ಏನನ್ನಾಗಿ ಫಾರ್ಮೇಷನ್ ಮಾಡ್ತೈತಿ? ಮತ್ತು HCl, ಇನ್ ದ ಪ್ರೆಸೆನ್ಸ್ ಆಫ್ HCl. ಓಕೆ, ಕಾಪರ್ ಹೆಲೈಡ್ ಆ್ಯಂಡ್ HCl ಏನನ್ನಾಗಿ ಫಾರ್ಮೇಷನ್ ಮಾಡ್ತೈತಿ? ಪ್ರೊಡ್ಯೂಸಸ್ ದ ಹ್ಯಾಲೋ ಅಲ್ಕೇನ್ಸ್.
N2 ಹೊರಗಡೆ ಬಂದುಬಿಡ್ತೈತಿ. ಓಕೆ, ಎಕ್ಸ್ ಅಂದರೆ ಏನಂತಂದು ಗೊತ್ತಾಯ್ತಲ್ಲ, ClBr. ಇದೇ ರಿಯಾಕ್ಷನ್. ಒಂದು ವೇಳೆ ನೀವು ರಿಯಾಕ್ಷನ್ ಬರೋದ್ರೂ ಏನಂತಾರೆ, ಈ ಥರ ಬಾಕ್ಸ್ ಹಾಕ್ರಿ, ಹೈಲೈಟ್ ಮಾಡಿರಿ. ಏನಾದರೂ ನೀವು ಎಕ್ಸಾಮ್ ಒಳಗಡೆ ಬರೆದ್ರೂ ಹೈಲೈಟಾಗಿ ಮಾಡಿ ಬರೀರಿ. ಯಾಕಂದರೆ ಅವ್ರಿಗೆ ಒಮ್ಮೆಗೆ ರಿಯಾಕ್ಷನ್ ಕಾಣಿಸಿದ್ರೆ ಫುಲ್ ಅವ್ರು ಇಂಪ್ರೆಸ್ ಆಗಿಬಿಡ್ತಾರೆ ಚೆಕ್ ಮಾಡೋರು. ಅದಕ್ಕೆ ಹೇಳಕತ್ತೀನಿ, ಒಂದು ಸ್ವಲ್ಪ ಬರೀ ಮುಂದಾಗ ನೀಟ್ ಮತ್ತು ಏನಂತಾರೆ ಬಾಕ್ಸನ್ನು ಹಾಕಿ ರಿಯಾಕ್ಷನನ್ನು ಹೈಲೈಟ್ ಮಾಡಿ ತೋರಿಸ್ರಿ. ಓಕೆ, ನೆಕ್ಸ್ಟ್ ಬರೋದು ಫ್ರಿಂಕಲ್ ಸ್ಟೈನ್ ರಿಯಾಕ್ಷನ್. ಓಕೆ, ಫ್ರಿಂಕಲ್ ಸ್ಟೈನ್ ರಿಯಾಕ್ಷನ್ ಒಳಗೆಲ್ಲ ಏನೈತಿ, ಫ್ರಿಂಕಲ್ ಸ್ಟೈನ್ reaction is the treated of the primary alkyl halide with an alkali metal iodide, example sodium iodide, that leads to replacement of halogen atom. Vice versa, an SN2 reaction with iodine. ಯಾವ ಥರ SN2 ರಿಯಾಕ್ಟ್ ಆಗ್ತೈತಲ್ಲ ಅದೇ ಥರನೂ ಫ್ರಿಂಕಲ್ ಸ್ಟೈನ್ ರಿಯಾಕ್ಷನ್. ಈ ಫ್ರಿಂಕಲ್ ಸ್ಟೈನ್ ರಿಯಾಕ್ಷನ್ ಒಳಗೆ ಏನೂ ಇಲ್ಲ. ದ ರಿಯಾಕ್ಷನ್ ಈಸ್ ಟ್ರೀಟೆಡ್ ವಿತ್ ದ ಪ್ರೈಮರಿ ಆಲ್ಕೈಲ್. ಯಾವುದಾದ್ರೂ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಜೋಡಿ ನೀವು ರಿಯಾಕ್ಟ್ ಮಾಡಿರಿ. ಓಕೆ, ವಿತ್ ಆ್ಯನ್ ಸೋಡಿಯಂ ಅಯೋಡೈಡ್, ಆಲ್ಕೈಲ್ ಮೆಟಲ್ ಸೋಡಿಯಂ ಅಯೋಡೈಡ್. ನಾನು ಸೋಡಿಯಂ ಅಯೋಡೈಡನ್ನು ತೊಗೋತೀನಿ. ಯಾವುದಾದ್ರೂ ಪ್ರೈಮರಿ ಆಲ್ಕೈಲ್ ಹಲೈಡ್ ಜೋಡಿ ಸೋಡಿಯಂ ಅಯೋಡೈಡ್ನ ತೊಗೋತೀನಿ ರಿಯಾಕ್ಟ್ ಮಾಡೋಕೆ. ಏನನ್ನ ಬೇಕು ನಮಗೆ ರಿಯಾಕ್ಟೆಂಟ್ ಏನು ಬರಬೇಕು, ಆಲ್ಕೈಲ್ ಅಯೋಡೈಡ್ ಬರಬೇಕು. ಓಕೆ, ಆಲ್ಕೈಲ್ ಅಯೋಡೈಡ್ ಬರಬೇಕು, ಪ್ಲಸ್ ಸೋಡಿಯಂ ಹಲೈಡ್ ಹೊರಗಡೆ ಹೋಗಬೇಕು. ಓಕೆ, ಇದೇ ರಿಯಾಕ್ಷನ್, ಇದೇ ಹೇಳ್ಯಾರ ಇಲ್ಲಿ. ನೀವು ಬರೀ ಮುಂದಾಗ ನೀವು ರಿಯಾಕ್ಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆ ಏನಂತ ಸ್ಟೇಟ್ಮೆಂಟ್ ಬಾಯಟ್ ಹಾಕೋದು ಉಪಯೋಗ ಇಲ್ಲ. ನೀವು ಚೆಂದಾಗಿ ಫಸ್ಟ್ ರಿಯಾಕ್ಷನ್ಸನ್ನು ಬಾಯಟ್ ಬೇಡ, ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ಟೇಟ್ಮೆಂಟ್ ಯಾವ ಥರ ಬರಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಈಗ ನೋಡಿರಿ, ವೆನ್ ಆಲ್ಕೈಲ್ ಹಲೈಡ್ ಈಸ್ ಟ್ರೀಟೆಡ್ ವಿತ್ ದ ಸೋಡಿಯಂ ಅಯೋಡೈಡ್ ಟು ಫಾರ್ಮ್ಸ್ ದ ಆಲ್ಕೈಲ್ ಅಯೋಡೈಡ್ ಪ್ಲಸ್ ಸೋಡಿಯಂ ಹಲೈಡ್. ಇದೇ ಫ್ರಿಂಕಲ್ ಸ್ಟೈನ್ ರಿಯಾಕ್ಷನ್. ಇಷ್ಟೆಲ್ಲ ನಾವು ಉದ್ದು ಬರೆದಿದ್ದೆ, ನೀವು ಯಾಕೆ ಬರೀತೀರಿ? ನಿಮ್ಮದೇ ಆದ ಓನ್ ಕ್ರಿಯೇಟ್ ಮಾಡಿರಿ. ಓಕೆ, ಮತ್ತು ಮೇಡಮ್ ಏನು ಕ್ರಿಯೇಟೇ ಮಾಡು ನಮಗೆ ಮಾಡಂತಾಳೆ, ನಿಮ್ಮದೇ ಯಾಕೆ ವಿಡಿಯೋ ನೋಡ್ತಿದ್ದೀವಿ ಅಂತ ಅನ್ಬೇಡ್ರಿ. ಇಲ್ಲ, ಸುಮ್ಮನೆ ಜೋಕಿಗೆ ಅಂದೆ. ಬಟ್ ಜೋಕ್ ಅಂತನೂ ಅಲ್ಲ, ಸೀರಿಯಸ್ ಆಗೇ ತಿಳ್ಕೊರಿ. ರಿಯಾಕ್ಷನನ್ನು ನೆನಪು ಮಾಡ್ಕೊರಿ, ಪ್ರಾಕ್ಟೀಸ್ ಮಾಡಿರಿ. ರಿಯಾಕ್ಷನ್ ಪ್ರಾಕ್ಟೀಸ್ ಆಯಿತು ಅಂದ್ರೆ ನೀವು ಓನ್ ಆಗಿನೂ ಸ್ಟೇಟ್ಮೆಂಟ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಎಕ್ಸಾಂಪಲ್ ನೋಡಿರಿ, CH3Cl ಪ್ಲಸ್ NaI sodium iodide to forms the CH3I plus NaCl ಬಂತಲ್ಲ. ಹಾಗೆ ಎಕ್ಸ್ ವ್ಯಾಲ್ಯೂ ಏನು, Br ಅಥವಾ ನಾ CL ಅನ್ನ ತಗೋತೀನಿ. ಓಕೆ, ಹೆಲೈಡ್ ಪ್ರೈಮರಿ ಹೆಲೈಡ್ ಅಂತಂದು ಹೇಳ್ಯಾರ ಅವರು, ಆಲ್ಕೈಲ್ ಅಂತಂತಾರೆ. ಆರ್ ವ್ಯಾಲ್ಯೂ ನಾ ಇದು ತೊಗೋತೀನಿ. ಇದನ್ನು ನಾನು ರಿಪ್ಲೇಸ್ಮೆಂಟ್ ಮಾಡ್ತೀನಿ ಸೋಡಿಯಂ ಅಯೋಡೈಡ್ ಜೋಡಿ. ಅವಾಗ ಏನು ಸಿಗ್ತೈತಿ, CH3 ಅಯೋಡೈಡ್ ಪ್ಲಸ್ NaCl ಸಿಗ್ತೈತಿ, ನಮಗೆ ಸೋಡಿಯಂ ಕ್ಲೋರೈಡ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ವರ್ಡ್ಸ್ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್. ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾವುದು ರಿಯಾಕ್ಷನ್ಸ ಯಾವ ಲೆಸನ್ನನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್. 2 ಮಾರ್ಕ್ಸಿಗೆ ನೀವು ಸುಮ್ಮನೆ ಬಿಟ್ಟು ಬರಬಾರ್ದು. ಯಾಕಂದ್ರೆ ಕೆಮಿಸ್ಟ್ರಿ ಒಳಗೆ ಕೇಳೋದೇ 2 ಮಾರ್ಕ್ಸ್ 3 ಮಾರ್ಕ್ಸ್, ಯಾವುದು 5 ಮಾರ್ಕ್ಸಿಂದ ಪೂರ ಕೇಳಿರಲ್ಲ. ಅದಕ್ಕೆ ಇರುವೇ ಸ್ವಲ್ಪ ರಿಯಾಕ್ಷನ್ಸ್ ಅದಾವು. ಒಂದೊಂದು ಚಾಪ್ಟರ್ನಾನು ಫುಲ್ ನಾವು ಹೇಳೋ ಮುಂದಾಗೆ ನೀವು ಚೆಂದಾಗೆ ತಿಳ್ಕೊಂಡು ಬಿಟ್ರಿ, ಯಾಕಡಿ ಲಕ್ಷ ಕೊಡ್ಲಾರಿ ಅಂತಂದ್ರೆ ತಿಳಿತೈತಿ. ಓಕೆ, ಈಗ ನೋಡ್ರಿ, ವರ್ಡ್ಸ್ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್. ವರ್ಡ್ಸ್ ರಿಯಾಕ್ಷನ್ ಏನೈತಿ ನೋಡುಮ್ ತಡ್ರಿ ನೋಡುಮು ಬರ್ರಿ. A mixture of alkyl halide and aryl halide made to react with the sodium in the presence of dry ether to forms the alkyl arine is known as the Wurtz reaction. Wurtz reaction ಅಂದ್ರೆ ಗೊತ್ತಾಯ್ತಲ್ಲ, ಸ್ಟೇಟ್ಮೆಂಟ್ ಏನು ಅಂದ್ರೆ alkyl halide and aryl halide made to react with the sodium. alkyl halide ಮತ್ತು aryl halide. ಓಕೆ, ಇದು aryl halide. ಓಕೆ, ಇದು aryl halide. ಈಗ ನೋಡ್ರಿ, ಆಲ್ಕೈಲ್ ಹೆಲೈಡ್ ಇದು ಆಲ್ಕೈಲ್ ಹೆಲೈಡ್ ಮತ್ತು ಅರೈಲ್ ಹೆಲೈಡ್.
ಸೋಡಿಯಂ ಜೋಡಿ ರಿಯಾಕ್ಟ್ ಆಗ್ತೈತಿ ಇನ್ ದ ಪ್ರೆಸೆನ್ಸ್ ಆಫ್ ಮೇಡ್ ಟು ರಿಯಾಕ್ಟ್ ವಿತ್ ದ ಸೋಡಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಓಕೆ. ಟು ಫಾರ್ಮ್ ಏನು ಮಾಡ್ತೈತಿ, ಇಲ್ಲಿರುವಂಥ ಹೆಲೈಡನ್ನು ತೆಗೆದು ಅಲ್ಕೈಲನ್ನು ಸೇರಿಸ್ತೈತಿ. ಅದೇ ಅಲ್ಕೈಲ್ ಅರೈಲ್ ಪ್ಲಸ್ NaXನ್ನು ಹೊರಗೆ ಕಳಿಸ್ತೈತಿ. ಸೋಡಿಯಂ ಹೆಲೈಡ್ ಹೊರಗೆ ಹೋಗ್ತೈತಿ. ಇಟ್ ಈಸ್ ದ ವರ್ಡ್ಸ್ ರಿಯಾಕ್ಷನ್. ತಿಳಿತಲ್ಲ, ಇದು ಫಸ್ಟ್ ವಿಡಿಯೋ ಮಾಡಾಕತ್ತೀನಿ, ಯಾರೂ ಹಿಂಗ್ಯಾಕೆ ಅಂತ ಅನ್ಕೋಬೇಡ್ರಿ. ಇದು ಏನಂತಾರೆ, ಒಂದು ಸ್ವಲ್ಪ ಫೋನ್ ಶೇಕ್ ಆಗ್ತಿದೆ, ಸ್ವಲ್ಪ ಸಾರಿ, ನನ್ನ ಕಡೆದಿಂದ ಸಾರಿ ಕೇಳ್ತೀನಿ. ಓಕೆ, ಇದು ಎಕ್ಸಾಂಪಲ್ ವರ್ಡ್ಸ್ ರಿಯಾಕ್ಷನ್ದು. ಅಲ್ಕೈಲ್ ಬ್ರೋಮೈಡ್, ನಾ ಆಗಳೇನು ಅಲ್ಕೈಲ್ ಅರೈಲ್ ಬ್ರೋಮೈಡ್, ಸಾರಿ, ಐ ಆಮ್ ಸೋ ಸಾರಿ ಫಾರ್ ದಿಸ್ ರಿಯಾಕ್ಷನನ್ನು ಹೇಳು ಮುಂದಾಗೆ ಬರ್ಕೋರಿ. ಇದು ಅರೈಲ್ ಬ್ರೋಮೈಡ್, ಓಕೆ, ಅರೈಲ್ ಹೆಲೈಡ್ ಪ್ಲಸ್ Na ಪ್ಲಸ್ ಅಲ್ಕೈಲ್ ಹೆಲೈಡ್, ಅಲ್ಕೈಲ್ ಮೀಥೈಲ್ ಬ್ರೋಮೈಡನ್ನು ತೊಗೊಂಡಿನಿ. ಟು ಫಾರ್ಮ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಟು ಫಾರ್ಮ್ ಏನು ಮಾಡ್ತೈತಿ, ಅಲ್ಕೈಲ್ ಅರೈಲ್ ಫಾರ್ಮೇಷನ್ ಮಾಡ್ತೈತಿ. ಏನು ಹೊರಗಡೆ ಹೋಗ್ತೈತಿ, NaBr ಸೋಡಿಯಂ ಬ್ರೋಮೈಡ್ ಹೊರಗಡೆ ಹೋಗ್ತೈತಿ. ಓಕೆ, ನೆಕ್ಸ್ಟ್ ರಿಯಾಕ್ಷನ್ಗೆ ಬರೋಮು, ಫಿಟ್ಟಿಂಗ್ಸ್ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್. ಫಿಟ್ಟಿಂಗ್ಸ್ ರಿಯಾಕ್ಷನ್ ಒಳಗೆ ಇದು ಸ್ಟೇಟ್ಮೆಂಟ್ ಹೇಳ್ತೀನಿ ಚಂದಾಗೇನೆ. ಇದು ಸ್ಟೇಟ್ಮೆಂಟ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದು ಈಸಿ ಮೆಥಡ್ ಒಳಗೆ ಬರೆದಿದ್ದೀನಿ, ಇದು ಮಾಡ್ಕೊಂಡೋರಿ, ಇದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಓಕೆ, alkyl halide also give the analogous compound when treated with the sodium in dry ether in which two aryl groups are joined together. It is called as a Fittings reaction. ಓಕೆ, ಇದು ಏನಂದ್ರೆ ಎರಡು ಅರೈಲ್ ಹೆಲೈಡ್ಸು ಪ್ಲಸ್ 2Na, ಎರಡು ಸೋಡಿಯಂ ಕಾಂಪೌಂಡ್ಸು, ಸೋಡಿಯಂ ಮೆಟಲ್ಸು ಎದ್ರ ಜೋಡಿ ರಿಯಾಕ್ಟ್ ಆಗ್ತದ, ಡ್ರೈ ಈಥರ್, ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಏನನ್ನಾಗಿ ಫಾರ್ಮೇಷನ್ ಮಾಡ್ತಾವು, ಡೈಫಿನಾಲ್ ಅನ್ನಾಗಿ ಫಾರ್ಮೇಷನ್ ಮಾಡ್ತಾವೆ. ಏನು ಹೊರಗೆ ಹೋಗ್ತಾವೆ, 2NaX ಹೊರಗೆ ಹೋಗ್ತೈತಿ. ಓಕೆ, ಈಗ ನೋಡ್ರಿ ಹೆಂಗೆ ಅರೈಲ್ ಹೆಲೈಡ್ ನಾವು ಯಾರು ತೊಗೊಂಡಿವಿ. ಓಕೆ, ಅರೈಲ್ ಹೆಲೈಡ್ 2 ತೊಗೊಂಡಿವಿ. ಇದು ನೋಡ್ರಿ ಸ್ಟೇಟ್ಮೆಂಟ್, ಅರೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ದ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ಸ್ ದ ಡೈಫಿನೈಲ್. ಓಕೆ, ಇಲ್ಲಿ ಅರೈಲ್ ಹೆಲೈಡ್ ಪ್ಲಸ್ 2Na ಪ್ಲಸ್ ಅರೈಲ್ ಹೆಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ಸ್ ದ ಡೈಫಿನೈಲ್ ಪ್ಲಸ್ NaX. ಓಕೆ, ಇದೇ ಥರ ತಗೋರಿ. ನೆಕ್ಸ್ಟ್ ಯಾವ್ದು ಬರ್ತೈತಿ, ಎಕ್ಸ್ಪ್ಲೇನ್ ದ ವರ್ಡ್ಸ್ ರಿಯಾಕ್ಷನ್ ವಿತ್ ಆ್ಯನ್ ಎಕ್ಸಾಂಪಲ್. ಓಕೆ, ಈಗ ನೋಡಿ ಆಗಲೇ ಹೇಳಿದ್ದು ವರ್ಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಇದು ಫಿಟ್ಟಿಂಗ್ ರಿಯಾಕ್ಷನ್, ಇದು ವರ್ಡ್ಸ್ ರಿಯಾಕ್ಷನ್. ಈಗ ಅಲ್ಕೈಲ್ ಹೆಲೈಡ್ ಫಸ್ಟ್ ನಾವು ವರ್ಡ್ಸ್ ಫಿಟ್ಟಿಂಗ್ ಒಳಗೆ ಏನು ಮಾಡಿದ್ವಿ, ಅರೈಲ್ ಹೆಲೈಡ್ ಅಂತ ತೊಗೊಂಡಿವಿ, ಅಲ್ಕೈಲ್ ಹೆಲೈಡ್ ಅಂತ ತೊಗೊಂಡಿವಿ. ಫಿಟ್ಟಿಂಗ್ ರಿಯಾಕ್ಷನ್ ಒಳಗೆ ಏನು ತೊಗೊಂಡಿವಿ, ಎರಡು ಅರೈಲ್ ಹೆಲೈಡನ್ನು ತೊಗೊಂಡಿವಿ. ವರ್ಡ್ಸ್ ರಿಯಾಕ್ಷನ್ ಒಳಗೆ ಏನು ತೊಗೋಬೇಕಂದ್ರೆ ಅರೈಲ್ ಹೆಲೈಡ್ ತೊಗೋಬೇಕು, ಅರೈಲ್ ಹೆಲೈಡ್ ಅಲ್ಲ ಅಲ್ಕೈಲ್ ಹೆಲೈಡ್ ತೊಗೋಬೇಕು. ನೀವು ಕಾನ್ಸಂಟ್ರೇಷನ್ ಕೊಟ್ಟಿರೆ ಇನ್ನೂ ಎಲ್ಲೋ ಅಂತ ಚೆಕ್ ಮಾಡಿದೆ. ಅರೈಲ್ ಹೆಲೈಡ್ ಅಲ್ಲ ಅಲ್ಕೈಲ್ ಹೆಲೈಡ್ ತೊಗೋಬೇಕು. ಓಕೆ, 2RX ಪ್ಲಸ್ 2Na ಟು ಫಾರ್ಮ್ಸ್ ಡ್ರೈ ಈಥರ್ in the presence of dry ether to forms the RR plus 2NaX. RR plus 2NaX. Alkyl halide reacts with the sodium in the presence of dry ether to forms the higher alkanes. Okay, 2H3Br plus 2Na in the presence of dry ether to form ethane plus 2NaBr. ಇದು ಇದು ಏನಂತಾರೆ ಎಕ್ಸಾಂಪಲ್, ಇದು ರಿಯಾಕ್ಷನ್. ಈ ಥರ ರಿಯಾಕ್ಷನನ್ನು ಹೈಲೈಟ್ ಮಾಡಿರಿ, ಆಗ ಹೇಳಿದ್ದಂಗೆ ಈ ಥರ ಹೈಲೈಟ್ ಮಾಡಿ ಬರೀರಿ ಎಕ್ಸಾಮ್ ಒಳಗೆ, ಚೆಕ್ ಮಾಡೋರಿಗೆ ಚಂದ ಅನ್ನಿಸ್ತೈತಿ. ನೆಕ್ಸ್ಟ್ ಫ್ರೀಡಲ್ ಕ್ರಾಫ್ಟ್. ಎಕ್ಸ್ಪ್ಲೈನ್ ದ ಫ್ರೀಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆ್ಯಂಡ್ ಅರೈಲೇಷನ್ ರಿಯಾಕ್ಷನ್ ಆಫ್ cyclobenzene. Cyclobenzene reacts with the methyl chloride in the presence of anhydrous AlCl3 to forms the ortho and para products. Cyclobenzene ಕ್ಲೋರೋಬೆಂಜಿನ್
ಪ್ಲಸ್ ಎದ್ರ ಜೋಡಿ ರಿಯಾಕ್ಟ್ ಆಗ್ತೈತಿ CH3Cl ಮೀಥೈಲ್ ಕ್ಲೋರೈಡ್ ಜೋಡಿ ರಿಯಾಕ್ಟ್ ಆಗ್ತೈತಿ. ಮೀಥೈಲ್ ಕ್ಲೋರೈಡ್ ಜೋಡಿ ರಿಯಾಕ್ಟ್ ಅದು ಇನ್ ಪ್ರೆಸೆನ್ಸ್ ಆಫ್ N-hydrous AlCl ಓಕೆ ಸಾರಿ ಟು ಫಾರ್ಮ್ ದ 1-chloro-2-methyl-benzene. ದಿಸ್ ಈಸ್ ದ ಮೈನರ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಇದು ಆರ್ಥೋ, ಇದು ಪ್ಯಾರಾ. ಇದು 1-chloro-4-methyl-benzene ಪ್ಲಸ್ 2HCl ಹೊರಗಡೆ ಹೋಗ್ತೈತಿ. ಓಕೆ, ಇದು ಆರ್ಥೋ ಮತ್ತು ಪ್ಯಾರಾ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡ್ತೈತಿ. ಫ್ರೀಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆ್ಯಂಡ್ ಅರೈಲೇಷನ್. ಅಲ್ಕೈಲೇಷನ್ ಆ್ಯಂಡ್ ಅರೈಲೇಷನ್ ಒಳಗೆ ಏನೇನು ಮಾಡಿದ್ವಿ ಹೇಳು? ಸೈಕ್ಲೋಬೆಂಜಿನ್ ಪ್ಲಸ್ ಫ್ರೀಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಅಸೈಲೇಷನ್ ಒಳಗೆ ಏನಾಯಿತು? ಸೈಕ್ಲೋಬೆಂಜಿನ್ ಅಂದ್ರೆ ನಾ ಏನು ತೊಗೊಂಡಿನಿ? ಕ್ಲೋರೋಬೆಂಜಿನ್ ತೊಗೊಂಡಿನಿ. ಮೀಥೈಲ್ ಕ್ಲೋರೈಡ್ ತೊಗೊಂಡೆ 2. ಮತ್ತು ಏನು ಫಾರ್ಮೇಷನ್ ಅದ್ರ ಜೋಡಿ ಇನ್ ದ ಪ್ರೆಸೆನ್ಸ್ ಆಫ್ N-hydrous AlCl. ಓಕೆ, ಅದು ಮತ್ತು ಏನು AlCl3 ಸಾರಿ ನಾನೇ ಇಲ್ಲಿ ಮಿಸ್ಟೇಕ್ ಮಾಡೀನಿ ನೋಡ್ರಿ. 2 forms 1-chloro-2-methyl-benzene ಪ್ಲಸ್ 1-chloro-4-methyl-benzene ಪ್ಲಸ್ 2HCl. ಓಕೆ, ಇದು ಫಾರ್ಮೇಷನ್ ಆಗ್ತೈತಿ. Grignard reagent with example. Grignard reagent is prepared with the reaction of alkyl halide with magnesium in the presence of dry ether. ಇದು ನೆಗ್ಲೆಕ್ಟ್ ಮಾಡಬೇಡ್ರಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನು ಕೇಳಾಕಿಲ್ಲ ಅಂತಂದು ಹೋದ ಸರಿ ಕ್ವಶನ್ ಪೇಪರ್ ಒಳಗೆ ಬರೀ ರಿಯಾಕ್ಷನನ್ನು ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಕೇಳಿಲ್ಲ, ಬರೀ ಎಕ್ಸ್ಪ್ಲೈನ್ ಮಾಡಂತ ಹೇಳಿಲ್ಲ ಅವರು. ಏನಂತಾರೆ, ಬರೀ ಇದು ಕೊಟ್ಟು ಇದು ಎದ್ರ ಜೋಡಿ ರಿಯಾಕ್ಟ್ ಮಾಡ್ಯಾರ ಮತ್ತು ಇದು ಏನೇನು ಈ ಥರ ಕೇಳ್ತಾರೆ. ಓಕೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಪ್ರಿಪೇರ್ಡ್ ವಿತ್ ದ ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡನ್ನು ಮ್ಯಾಗ್ನೀಸಿಯಮ್ ಜೋಡಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈ ಥರ ಮಾಡಿದ್ಮೇಲೆ ನಮಗೆ ರಿಯಾಕ್ಟೆಂಟ್ ಏನು ಸಿಗ್ತೈತಿ ಅಂದ್ರೆ RMgX ಸಿಗ್ತೈತಿ. ಓಕೆ, ಎಕ್ಸಾಂಪಲ್ನು ಇದೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು. ಇದು ಫಸ್ಟ್ ವಿಡಿಯೋ ಆಗೈತಿ. ಎಲ್ಲರೂ ಏನಾದರೂ ಮಿಸ್ಟೇಕ್ ಆದ್ರೆ ಸಹಿಸ್ಕೋರಿ. ಎಲ್ಲಾದರೂ ನಿಮ್ಗೆ ಏನಾದರೂ ಡೌಟ್ ಬಂತು